ಸಾಕಬ್ಬನ ಕೈ ವಾಸಿ ಆಗಿತ್ತೋ ಇಲ್ವೋ ಪಾಪ. ಹಲಸ್ಮಿ ಎಂಬಳು ಕರ್ಪೂರ ಹಚ್ಚಿ ಸುಟ್ಟು ಪಾಪ ಎಲ್ಗೂ ಬರ್ದಂಗೆ ಅದು ನಮ್ಮ ಮನೆ ಕಡೆ ಹಂಗು ಹಿಂಗು ಬರೋಳು ಯಾತನ ಕೇಳಕ್ಕೆ ಹೇಳಕ್ಕೆ. ಹೀಗೆ ಇತ್ತೀಚೆಗೆ ಬಂದೇ ಇಲ್ಲ ಪಾಪ. ಹೆಂಗಿದಾಳೋ ಏನು. ಸಾಕಮ್ಮ ಸಾಕಮ್ಮ ಸಾಕಮ್ಮ. ಅಮ್ಮೋರೆ ನೀವ ಏನಮ್ಮೋರೆ ಇಲ್ಲಿಗನ ಹುಡುಕೊಂಡ್ಬಿಟ್ಟಿದ್ದೀರಾ ನಮ್ಮ ಮನೆ ತಕ್ಕ ನನ್ನ. ಏನ್ ಸಮಾಚಾರ? ಬರೀ ಕುಕ್ಕ ಬರ್ರಿ ಒಳಗೆ ಬರ್ರಿ. ಅಯ್ಯೋ ನಾನು ಕುಕ್ಕಮ್ಮಕ್ ಬರ್ಲಿಲ್ಲ. ನಿನ್ ಕೈ ಸುಟ್ಟಿದ್ಲಲ್ಲ ಲಕ್ಷ್ಮಿ, ಈ ಕೈ ಹೆಂಗಿದಾವೆ ವಾಸಿನೇ? ಪರವಾಗಿಲ್ಲ ಅಮ್ಮೋರೆ, ಇವಾಗ ಒಂದಿಟ್ಟು ವಾಸಿ ಆಗೈತೆ. ಎಲ್ಲನ ದಿನಾನ ಯಾತ ಪಂಡಿತರ ಔಷಧಿ ಕೊಟ್ಟಿದ್ರು ಇಸ್ಕೊಂಬಂದಿದ್ದ ನನ್ನ ಮಗ ಬಸ್ನಾಗ ವಾಸಿ. ಈಗೇನು ಪರವಾಗಿಲ್ಲ, ಅಷ್ಟು ನೋವಿಲ್ಲ ಉರಿ ಇಲ್ಲ. ಅಯ್ಯೋ ದೇವ್ರೆ, ಅಲ್ಲ ಲಕ್ಷ್ಮಿ ನೋಡಿ ಎಂತ ಕೆಲಸ ಮಾಡ್ಯವಳೆ ಅಲ್ಲ. ಅವಳು ಕರ್ಪೂರ ಹಚ್ಚ ತಕ್ಕನ ನೀನೇನೇ ಮಾಡ್ಕೊಂಡಿದ್ದೆ ಸಾಕಮ್ಮ. ಏನ್ ಮಾಡೋದು ಅಮ್ಮೋರೆ, ನಾನ್ ಬೇರೆ ದೇವ್ರು ಬಂದೈತೆ ಅಂತ ಮೈ ಮೇಲೆ ಅಂತಾನ ಅಂದ್ಕೊಂಡಿದ್ದೆ. ಅವಳು ಕರ್ಪೂರ ಹಚ್ತಾಳೆ ಅಂತ ಗೊತ್ತಿರಲಿಲ್ಲ. ಏನೋ ಪರೀಕ್ಷೆ ಮಾಡ್ತೀನಿ ಅಂತಾನ ಓದ್ಲು, ಅದೇನ್ ತತ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಏನಾನ ತರ್ಲಿ ನೋಡೋಣ, ಏನೋ ಕೇಳತ್ತೆ, ಏನೋ ಕುರ್ತ್ಕೊಂತಾಳೆ ಅನ್ಸುತ್ತೆ ಅಂತ ಅನ್ಕೊಂಡೆ. ಆದ್ರೆ ಕರ್ಪೂರ ತಂದು ಹಚ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಏನ್ ಮಾಡೋದು, ಸುಟ್ಬಿಟ್ಲು ಆ ಲಕ್ಷ್ಮಿ. ನನ್ನ ಕೈ ಸುಟ್ಟಂಗೇನೆ ಅವಳ ಕೈನೂ ಸುಡ್ಬೇಕು. ಹಂಗೆ ಏನಾನ ಒಂದ್ ಮಾಡೇ ಮಾಡ್ತೀನಿ, ನೋಡ್ತಾ ಇರ್ರಿ. ಈ ಸಾಕಮ್ಮ ಸುಮ್ನೆ ಬಿಡಾಳಲ್ಲ, ಸೇರ್ ತೀರ್ಸ್ಕೊಂತೀನಿ ಆ ಲಕ್ಷ್ಮಿ ಮೇಲೆ. ನಾನಂತೂ ಸುಮ್ನಿರಲ್ಲ. ನನ್ನ ನೋವು ನನಗೆ ಗೊತ್ತು. ಎಷ್ಟು ಎರಡು ಕೈ ಸುಟ್ಕೊಂಡು ತಿನ್ನಕ್ಕೂ ತೊಳ್ಕೊಳಕ್ಕೂ ಆಗದೆ ಎಷ್ಟು ಪರದಾಡಿದೀನಿ ಅಮ್ಮರೆ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಅವಳು ಬಂದಂಗೆ ಆಗುತ್ತೆ. ಬಿಡಬೇಡ ಅವಳಂತೂ ಬಿಡಬೇಡ, ಹೇಳ್ತೀನಿ. ಸರಿಯಾಗಿ ಪಾಠ ಕಲ್ಸಿ ಹೇಳ್ತೀನಿ. ಅವಳ ಕೈನೂ ಸುಟ್ಟೋಗ್ಬೇಕು. ಅವಳಿಗೂ ತಿನ್ನಕ್ಕೂ ತೊಳ್ಕೊಂಬಕ್ಕೂ ಆಗ್ದಂಗೆ ಇನ್ನೊಬ್ರು ತೊಳೆಯಂಗೂ ತಿನ್ಸಕ್ಕೂ ಆಗ್ಬೇಕು. ನಿನ್ನಂಗೆ ನೀನ್ ಹೆಂಗು ಒಂದು ವಾರ 15 ದಿವಸ ಕಷ್ಟಪಟ್ಟು ಅವಳಿಗೂ ಹಂಗೆ ಆಗ್ಬೇಕು ಲಕ್ಷ್ಮಿಗೆ. ಹಂಗೆ ಮಾಡಿ ಹೇಳ್ತೀನಿ. ಮಾಡ್ತೀನಿ ಅಮ್ಮೋರೆ. ನನಗೆ ಅಂತ ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಆ ಲಕ್ಷ್ಮಿನ ಯಾವ್ದ್ರಾಗಾದ್ರೂ ಸಿಗಾಕ್ಸಿ ಅವಳ ಮರ್ಯಾದೆ ಕಳಿಬೇಕು, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತಾನೆ. ಏನ್ ಮಾಡ್ತೀರಾ, ಎಲ್ಲನ ಅವಳು ಪರವಾಗಿ ಇರ್ತವೆ. ನಮ್ಮೂರಿನ ಹೆಂಗಸರು ಅಷ್ಟೇನೆ, ನಮ್ಮ ಮಾತ ಕೇಳೋದೇ ಇಲ್ಲ ಅಮ್ಮೋರೆ. ನಾನೇನ ಹೇಳಿದ್ರೆ ಎಲ್ಲ ಒಂಥರ ಕಾಮಿಡಿ ಆಗ್ತಾ ಅಂತವೆ. ತಮಾಷೆ ಎಲ್ಲ ಹಾಕೋನು. ನಾನೇನ ಹೇಳಿದ್ರು ನನ್ನ ಮಾತೇ ನಂಬಲ್ಲ. ಹೋಗ್ಲಿ ಬಿಡು, ಬಾ ದೇವಸ್ಥಾನ ತಕ್ಕಾದ್ರೂ ಹೋಗಿ ಬರೋಣ, ಎಲ್ಲ ಒಳ್ಳೇದಾಗುತ್ತೆ. ದೇವಸ್ಥಾನನ? ಯಾವ ದೇವಸ್ಥಾನ ಅಮ್ಮೋರೆ? ಇದ್ಯಾಕೆ ದೇವಸ್ಥಾನ ಅಂದ್ರೆ ಏನು ದೇವ್ರ ತಕ್ಕ ಕರ್ಕೊಂಡು ಹೋಗ್ತೀನಿ, ಏನೋ ಸ್ಮಶಾನ ಕರ್ಕೊಂಡು ಹೋಗ್ತೀನಿ ಅನ್ನಂಗೆ ಅಂತೀಯ? ಎದಕ್ಕಂತ ಇದ್ಯಾ? ಮಾರಮ್ಮನ ಗುಡಿಗೆ ಹೋಗಿ ಬರೋಣ. ಮಾರಮ್ಮನ ಗುಡಿಗ? ಅಯ್ಯಯ್ಯೋ, ಮಾರಮ್ಮನ ಗುಡಿ ತಕ್ಕ ಹೋಗಿದ್ಕೆ ನಾನು 2 ಕೈ ಸುಟ್ಟೋಗಿದ್ವು. ತಿರ್ಗಾ ಮಾರಮ್ಮನ ಗುಡಿಗ ಅಮ್ಮೋರೆ? ನಾನಂತೂ ಬರಲ್ಲಪ್ಪ ಅಲ್ಲಿಗೆ. ಅಯ್ಯಪ್ಪ, ನನ್ನ ಕೈಲಾಗಲ್ಲಪ್ಪ ಅಲ್ಲಿಗೆ ಬರೋಕ್ಕೆ. ಅಲ್ಲಿ ಬಂದ್ರೆ ನನಗೆ ಎಲ್ಲಿ ಏನಾಗುತ್ತೋ ಅಂತ ಭಯವಾದಂಗಾಗುತ್ತೆ ಅಮ್ಮೋರೆ. ಸುಮ್ಮನೆ ಬಾ, ಏನೂ ಆಗಲ್ಲ, ನಾನಿದ್ದೀನಿ. ಅವತ್ತೇನಾದ್ರೆ ನಿನ್ಗೆ ಹೋಗಿ ಒಬ್ಬಟ್ಟು ತಿಂದಿದ್ಯಾ ಪೂಜಾರಪ್ಪನವ ನಾಟಕ ಮಾಡಿದೆ, ದೇವ್ರು ಬಂದೈತೆ ಮೈ ಮೇಲೆ ಅಂತಾನ. ಅದಕ್ಕೇನೆ ಆ ಲಕ್ಷ್ಮಿ ಸರಿಯಾಗಿ ಮಾಡ್ಯವಳೆ. ಬಾ ಸುಮ್ಮನೆ ಹೋಗಿ ಕೈ ಮುಗಿದು ಬರೋಣ. ನಾನು ಹಂಗೆ ನೀನು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ ಅಂತ ನಾನು ಬಂದು ನೀನು ನೋಡಿರಿ ಅದಕ್ಕೆ ಅಂತೀಯಲ್ಲ ದೇವಸ್ಥಾನಕ್ಕೆ ಅಂದರೆ. ಬಾ, ಏನೂ ಆಗಲ್ಲ. ಅಯ್ಯೋ ಅಮ್ಮೋರೆ, ಎಲ್ಲಿಗೆ ಹೋಗೋಕ್ಕೂ ಭಯವಾದಂಗೆ ಆಗುತ್ತೆ ಇವಾಗ. ಅದಕ್ಕೇನೆ ನಾನು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ಯಾಕೆ ಬೇಕಪ್ಪ, 1-2 ದಿವಸ ಅಂತ ನನಗೆ ಗ್ರಾಚಾರ ಕೆಟ್ಟೈತೆ ಅಂತ ನಾವು ಹೋಗೇ ಇಲ್ಲ. ಏನೋ ನೀವು ಕರಿತಿದ್ದೀರಾ ಅಂತ ಬರ್ತಾ ಇದ್ದೀನಿ. ನನಗೇನೋ ಆದ್ರೆ ನೀವೇ ಜವಾಬ್ದಾರಿ. ಏನೂ ಆಗಲ್ಲ, ಬಾರೆ ತಾಯಿ. ಅಯ್ಯಯ್ಯ, ಬಾ. ಸರಿ ಆಯ್ತು, ಬರ್ತೀನಿ, ನಡೀರಿ ಮರಿ. ಹೆಂಗೋ ಇವತ್ತು ನಮ್ಮ ಬಳಿ ಅಂದ್ರೆ ಬಂದಿದ್ದಕ್ಕೆ ನನಗೂ ಕುರಿ ಸಾರನ್ನ ಗುಂಬ ಅಂತ ಹೊಣ ಬಂತು. 3 kg ತಂದಿದ್ದೀನಿ. ಚೆನ್ನಾಗಿ ಊಟ ಮಾಡಿಬಿಡೋದೆ, ಮಧ್ಯಾಹ್ನಕ್ಕೊಂದ್ಸರಿ ಸಾಯಂಕಾಲಕ್ಕೊಂದ್ಸರಿ ಅಲ್ಲೇನೆ. ಇವತ್ತು ಚೆನ್ನಾಗಿ 2 ಮುದ್ದೆ ಉಂಡ್ಬಿಟ್ರೆ ಆಹಾ ಎಂಥ ನಿದ್ದೆ ಬರುತ್ತೆ. ಈ ತಿಪ್ಪೆ ಎಲ್ಗೋದಾಗ ಗೊತ್ತಾಗ್ಲಿಲ್ವಲ್ಲ, ನಾನೇ ಹಿಡ್ಕೊಂಡು ಹೋಗ್ಬೇಕು ನೋಡು. ತಿಪ್ಪೆ ನನ್ನ ಮಗ ಏನು ಬೇರೆ ಕಿತ್ಕೊಂಡೈತೇನೋ, ಅವನಿಗೆ ಮನೆಯಾಗೆ ಸೇರ್ಕೊಂಡಿರ್ಬೇಕೇನೋ, ಕೇಳಬೇಕಾದಲ್ಲಿ ಗುಲಾಬಿನ. ಅಯ್ಯೋ ಅಮ್ಮೋರಿ, ಸಾವುಕಾರರು ಏನು ಹಿಡ್ಕೊಂಬತ್ತಾ ಇದಾರೆ ಅಲ್ಲಿಗೆ? ಏನಮ್ಮ ಯಾತ ಒಂಥರ ಅದ್ಯಾತದು ಚೀಲ ಹಂಗೈತಿ, ಗೊಬ್ಬರ ಚೀಲ ಅದು ಆತ? ಏನು ಕೇಳಿ ನಡೀರಿ ಅಮ್ಮೋರಿ, ಹತ್ರಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಏನೋ ತತ್ತಾ ಇದಾರೆ ಅನ್ಸುತ್ತೆ. ಮನೆ ಕಡೆಗೆ ಹೋಗ್ತಾ ಇದಾರ ಅಲ್ವಾ ವೈತ್ಲಾಗೆ? ಕಾಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕ್ರಿ, ಯಾಕೆ ಹಂಗ ಗಾಬರಿ ಆಗ್ತಾ ಇದ್ಯಾ? ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾನು ಸಾಕಮ್ಮನು. ಏನದು ಕೈಯಾಗೆ? ಅಯ್ಯಯ್ಯೋ, ಇದ್ರಾಗಿರೋದು ಮೇಕೆ ಮಟನ್ನು ಅಂತ ಹೇಳಿದ್ರೆ ಬಿಡ್ತಾಳೆ ಇವಳು ಕಾಳಿ. ಖಂಡಿತ ಬಿಡಲ್ಲ, ಏನಾದರೂ ಒಂದು ಸುಳ್ಳು ಹೇಳಬೇಕು. ಇಲ್ದಿದ್ರೆ ನಾನು ಮಟನ್ ಅಲ್ಲಿಂದ ತಂದಿರೋದು ಇವಳಿಗೆ ಕೊಡಬೇಕಾಗುತ್ತೆ. ಪಾಪ ಅಲ್ಲಿ ಕಮಲಮ್ಮ ಅಳಿಯಂದರು ಬಂದೇವ್ರೆ, ಅವರಿಗೆ ಅಂತ ತಂದಿದ್ದೀನಿ. ಈಗ ಮಟನ್ನು ಅಂತ ಗೊತ್ತಾದರೆ ಇವಳಂತೂ ಸುಮ್ಮನೆ ಬಿಡಲ್ಲ. ಏನು ಹೇಳೋದು? ಏನೋ ಔಷಧಿ ಹೊಲ್ದಕ್ಕೆ ಹೊಡಿಯೋಕ್ಕೆ ಅಂತನ ಹೇಳ್ತೀನಿ. ಹಾಗಾದರೆ ಸುಮ್ಮನೆ ಆಗ್ತಾಳೆ. ಅಯ್ಯ, ನಿನ್ನೆ ಕೇಳ್ತಾ ಇರೋದು ಏನದು ಕೈಯಾಗುಳದು? ಔಷಧಿ ಕಣೆ, ನಾವು ಟೊಮೆಟೊ ಗಿಡ ಹಾಕಿದೀವಲ್ಲ, ಅವಕ್ಕೆ ಒಂದಿಷ್ಟು ಎಲ್ಲ ಉಳ್ಕಾಗಿದ್ದಾವೆ. ಅದಕ್ಕೆ ಔಷಧಿ ಹೊಡಿಯೋಣ ಅಂತನ ಔಷಧಿ ತಗೊಂಡು ಬರ್ತಾ ಇದ್ದೀನಿ.
ಔಷಧಿನ? ಹೌದು ಔಷಧಿನೇ, ಯಾಕೆ ಅನುಮಾನನೇ? ಅಲ್ಲ ಅನುಮಾನ ಏನೂ ಇಲ್ಲ, ಯಾಕೋ ಸಣ್ಣದು ಚೀಲ ಇದ್ದಂಗೈತೆ, ಅದೊಂಥರ ಯಾತ ಗೊಬ್ಬರದ ಚೀಲನ ಯಾತ ಇದ್ದಂಗೈತೆ. ಹಾಂ, ಕೊಡಿಲ್ ನೋಡ್ತೀನಿ ಯಾಕೆ ಔಷಧಿ ಅದು. ಅಲ್ಲ ಅಷ್ಟೊಂದು ಟೊಮೆಟೊ ಹಣ್ಣಿನ ಗಿಡಕ್ಕೆ ಈಟೆ ಇಟ್ಟು ಚೀಲದಾಗೆ ಔಷಧಿ ತಗೊಂಡೋಗ್ತಾ ಇದ್ದೀನಿ ಅಂತ ಇದೆಯಾ? ಅದೇನು ಔಷಧಿನ ಏನದು? ಹಾಂ, ಎಲ್ಲ ಕೊಡಿಲ್ ನೋಡ್ತೀನಿ. ಅಯ್ಯೋ ಬೇಡ ಕಣೆ, ಬೇಡ, ನೋಡಬಾರ್ದು ಅದನ್ನ. ನೋಡ್ಬಾರ್ದ? ಏನದು? ಅಯ್ಯ ಔಷಧಿನ ನೋಡ್ದಲೇನೇನೆ ಗಿಡಕ್ಕೆಲ್ಲ ಹೊಡೆದ್ಬಿಡ್ತೀನಿ ನೀನು. ನೋಡ್ಬಾರ್ದು ಅಂದ್ರೆ ಏನು ಐತಂತದ್ದು ಅದ್ರಾಗೆ? ನಾನು ನೋಡ್ಬಾರ್ದೆ ಅಂತದ್ದು ಔಷಧಿ ತಾನೇ? ಹಾಂ, ಅಯ್ಯೋ ಸಾವುಕಾರ್ರೆ ಕೊಡ್ಲಿ ನೋಡ್ಲಿ, ಅವ್ರಿಗೂ ಗೊತ್ತಾಗ್ಲಿ ಯಾವ ಔಷಧಿ ಹೊಡಿತೀರಾ ಟೊಮೆಟೊ ಗಿಡಕ್ಕೆ ಅಂತಾನೆ. ಹಾಂ, ಅಯ್ಯೋ ಸಾಕಮ್ಮ, ಸುಮ್ಮನಿರ್ತೀಯಾ? ಅದು ವಾಸನೆ ಕುಡಿದ್ರೆ ಮತ್ತು ಬಂದಂಗೆ ಆಗುತ್ತಂತೆ, ಮೂರ್ಛೆ ಹೋಗ್ಬಿಡ್ತಾರೆ. ಅದನ್ನ ಹಂಗೆ ಬಾಯಿಗೂ ಮಗಗೂ ಅಲ್ಲ ಮೂಗಿಗೂ ಗ್ಯಾತು ಹಾಕ್ಯಂದಂಗೆ ಅದನ್ನ ನೋಡಬಾರ್ದು. ನೋಡಿರೆ ಮೂರ್ಛೆ ಬಂದು ಬೀಳ್ತಾರೆ. ಆಮೇಲೆ ಏನೂ ಇಲ್ಲ, ಮೂರ್ಛೆ ಹೋಗಿ ಬಿದ್ದರೆ ಒಂದು ಗಂಟೆ ಆದರೂ ಎಚ್ಚರ ಆಗಲ್ಲ ಅಂತ ಔಷಧಿ ಇದು. ಭಾಳ ಡೇಂಜರ್ ಇದು. ನೋಡ್ತೀಯೇನು ವಾಸನೆನ? ತಾಳೆ ತಕ ನೋಡು, ಬಗ್ ನೋಡು. ಏಯಪ್ಪ ನೀನೇನು ಹತ್ರಕ್ಕೆ ತತ್ತಿಯಲ್ಲ, ಸುಮ್ಮನೆ ತಾಂಡ ವಾಸಕ್ಕೆ. ಯಾಕೆ ನಾನು ವಾಸನೆ ಕುಡ್ದು ಇಲ್ಲೇ ಬಿದ್ದೋಗ್ಲಿ ಅಂತಾನ? ನೀನು ಹತ್ರಕ್ಕೆ ತತ್ತಿಯಲ್ಲ, ತಾಂಡ ವಾಸಕ್ಕೆ ಮೊದಲು ಒತ್ತಕ್ಕಾಗಿ ಮೊದಲು ಹೋಗಿ ಹೊಡಿಯೋಕೆ ಹೋಗಿ ಬಾಯಿಗೆ ಮೂಗುಗೂ ಬಾಯಿಗೂ ಎಲ್ಲ ಬಟ್ಟೆ ಕಟ್ಕೊಂಡು ಔಷಧಿ ಹೊಡಿಯೋಕೆ ಕೇಳು. ಯಾರು ಹೊಡಿಯೋದು? ನೀನು ಅಷ್ಟೇನೆ. ಆಮೇಲೆ ಅದನ್ನ ಮುಸ್ನಾಡಕ್ಕೆ ಹೋಗಿಗಿ, ಆಮೇಲೆ ಎಲ್ಲನ ಬಿದ್ದಿದ್ದು ಏನನ ಆಗಿಗಿ ಅಂತ ಔಷಧಿಯಲ್ಲಿ ಯಾಕೆ ತರಕ್ಕೆ ಹೋಗ್ತೀಯ? ಅಯ್ಯಪ್ಪ, ಯಾರನ್ನ ಹುಡುಗರು ಮಕ್ಳು ಕೈಗೆ ಸಿಕ್ಕರೆ ಏನು ಗತಿ? ಸಣ್ಣ ಹುಡುಗರಾದ್ರೆ ಆಮೇಲೆ ಸತ್ಕಿತ್ತು ಹೋದವು. ಅಯ್ಯೋ ಗೊತ್ತು ಕಣೆ ನನಗೆ, ಅದಕ್ಕೆ ಮತ್ತೆ ನಾನು ಮನೆ ತಗ್ತಾರಲ್ಲ ಸೀದಾ ಹೊಲ್ತಕ್ಕೆ ತಗೊಂಡೋಗ್ತೀನಿ. ಇಂಥವೆಲ್ಲ ಔಷಧಿ ತಂದರೆ ಹುಡುಗರು ಮಕ್ಕಳು ಯಾತನ ನೋಡ್ತವೆ, ವಾಸನೆ ನೋಡ್ತವೆ ಅಂತಾನೆ. ಸಾಕಮ್ಮ, ನೀನು ನೋಡ್ತೀಯಾ? ವಾಸನೆ ನೋಡ್ತೀಯಾ? ಅಯ್ಯೋ ಸಾವುಕಾರ್ರೆ, ನಾನು ಯಾಕೆ ನೋಡೋಣ ವಾಸನೆನ? ನೀವು ನಿಮ್ಮ ಟೊಮೆಟೊ ಗಿಡ ಕೊಡಿಯಕ್ಕೆ ಕಾಣುತ್ತೇನೆ, ನಾನು ವಾಸನೆ ನೋಡಿ ನನಗೇನಾಗಬೇಕಾಗೈತಿ? ನಾನು ಯಾಕೆ ನೋಡೋಣ? ನಾನು ವಾಸನೆನೂ ನೋಡಲ್ಲ, ಯಾಕೆ ನೋಡಲ್ಲ? ತಗೊಂಡೋಗ್ರಿ ಮೊದಲು. ಅಯ್ಯಪ್ಪ, ನಾನು ಈಗಲೇ ನನ್ನ ಕೈಯಾಡು ಸುಟ್ಕೊಂಡು ಇಷ್ಟು ದಿನ ಅನುಭವಿಸಿದ್ದೆ ಸಾಕು. ಇನ್ನು ಆ ವಾಸನೆ ಕುಡಿದು ಏನಾರ ಮೂರ್ಛೆವಾಗಿ ಆಮೇಲೆ ನನಗೇನಾರ ಹೆಚ್ಚು ಕಮ್ಮಿ ಆಗಿ ಹಂಗೆ ಗೊಟ್ಟಕ್ಕಂದ್ರೆ ಯಾರು ಗತಿ? ನಾನು ಇನ್ನೂ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಹೋಗ್ರಿ ತಗೊಂಡೋಗ್ರಿ ಜಲ್ದಿ ಹೊಲ್ತಕ್ಕೆ. ಅದಕ್ಕೆ ಮತ್ತೆ ನಾನು ಹೇಳಿದ್ದು ಔಷಧಿ ಅಂತಾನೆ. ನಾನು ಹೇಳಿದ್ರೆ ನೀವಿಬ್ರು ಅನುಮಾನ ಪಡ್ತಿರಲ್ಲ ಔಷಧಿನ ಅಂತಾನೆ. ಮತ್ತು ಔಷಧಿ ಇನ್ನೇನು ಎಷ್ಟಿರುತ್ತೆ? ಅದು ಔಷಧಿ ಹೊಡೆಯೋದು ಇರುತ್ತಲ್ಲ ಮಿಷಿನ್ನು, ಅದಕ್ಕೆ ಇದ್ರಾಗೆ ಒಂದು ಬಿರಿಟು 2 ಬಿರಿಟು ಹಾಕ್ಕೊಂಡು ಹೊಡೆಯೋದು ಎಲ್ಲದಕ್ಕೂ. ಎಂದಾದ್ರೂ ನೋಡಿದ್ರಲ್ಲಿ ನಿಮಗೆ ಔಷಧಿ ಹೊಡೆಯೋದು ಹೆಂಗೆ ಅಂತಾನೆ, ಎಷ್ಟಿರುತ್ತೆ ಅಂತಾನೆ. ಇದು ಜಾಸ್ತಿ ಇರಲ್ಲ, ಒಂದು 2 ಲೀಟ್ರು 3 ಲೀಟ್ರು ಹಂಗಿರುತ್ತೆ ಅಷ್ಟೇನೆ. ಅದನ್ನು ನೀರಾಗ ಹಾಕ್ಕೊಂಡು ಹೊಡೆಯೋದು ಅಷ್ಟೇನೆ. ವಾಸನೆ ಕುಡಿದ್ರೆ ಸಾಕು ಮೂರ್ಛೆ ಹೋಗ್ಬಿಡ್ತಾರೆ. ಅಲ್ಲ ಅಂತ ಔಷಧಿ ಎಲ್ಲನ ಯಾಕೆ ತಂಬತ್ತೀಯ? ಅಂತ ತರಕ್ ಹೋಗ್ಬೇಡ. ಯಾವ್ದಾದ್ರು ಅಂತದ್ ಮೂರ್ಛೆ ಗಿರ್ಚೆ ಹೋಗ್ದಿರೋ ಅಂತದ ಯಾವ್ದಾನ ಔಷಧಿ ಇದೆ ತಂದೊಡೆಯ ಮರೆಯ. ಆಮೇಲೆ ಹುಡುಗರು ಮಕ್ಕಳು ಆಮೇಲೆ ಯಾರನ್ನ ಔಷಧಿ ಹೊಡೆಯಾರ ಏನನ ಮೂರ್ಛೆ ಹೋಗಿ ಏನನ ಆದ್ರೆ ನಮ್ಮ ಮೇಲೆ ಬರುತ್ತೆ, ನಮ್ಮ ತಲೆ ಮೇಲೆ. ಅಂತದೆಲ್ಲ ತರಕ್ಕೆ ಹೋಗ್ಬೇಡ. ಅಂದರೆ ಇದು ನೋಡಿದ್ರೆ ಜಲ್ದು ರೋಗ ಎಲ್ಲ ವಾಸಿ ಆಗುತ್ತೆ, ಹುಳಪಳ ಬೀಳಲ್ಲ ಟೊಮೆಟೊ ಹಣ್ಣಕ್ಕೆ ಗಿಡದಕ್ಕೆ ಅಂತಾನೆ ಹೊಡೆಯೋದು ಅಷ್ಟೇನೆ. ಒಂದ್ಸಲ ಹೊಡೆದ್ರೆ ಆಮೇಲೆ ಇನ್ನೇನು ಹೊಡೆಯಂಗೆ ಇರಲ್ಲ. ಹೋಗ್ರಿ, ಎಲ್ಗೋ ಹೋಗ್ಬೇಕು ಅಂತಿದ್ರಲ್ಲ, ಹೋಗ್ರಿ, ನಾನು ಹೋಗ್ತೀನಿ ತಾಂಡು. ಮರೆ ನಡೀರಿ ಅಮ್ಮರಿ ಜಲ್ದು. ಆಮೇಲೆ ಇಲ್ಲಿಗೆ ವಾಸನೆ ಗಿಸ್ನೆ ಬಂದ್ಗಿಂದಾತು ಆಮೇಲೆ ಸೌಕರ್ಯ ಬಿಗ್ಗೆ ಹಿಡ್ಕೊಂಡು ತಾಂಡೋಗ್ರಿ. ವಾಸನೆ ಬಿಡಬೇಡ್ರಿ ಹೊರಕ್ಕೆ. ಹೋಗ್ರಿ ತಾಂಡು. ಸದ್ಯ ಏನೋ ಒಂದು ಹೇಳಿ ಅತ್ತ ಕಳಿಸ್ಬಿಟ್ಟೆ. ಇಲ್ದಿದ್ರೆ ಇದ್ರಾಗಿರೋದು ಮ್ಯಾಕೆ ಮಟನ್ ಅಂತ ಗೊತ್ತಾಗಿದ್ರೆ ಕಾಳಿ ದೇವಿರ ಮನೆಗೆ ತಗೊಂಡು ಹೋಗಕ್ಕೆ ಬಿಡಾಳ. ಖಂಡಿತ ಬಿಡ್ತಿರ್ಲಿಲ್ಲ, ನನ್ನ ಹತ್ರ ಕಿತ್ಕೊಂಡು ಹೋಗ್ಬಿಡೋಳು. ಸದ್ಯ ಹೆಂಗೋ ತಗೊಂಬಂದಲ್ಲ, ಬೇಗ ಹೋಗೋಣ, ಪಾಪ ಕಾಯ್ತಿರ್ತಾಳೆ ದೇವಿ ಎಲ್ಲ ಒಂದು ಸಿಕ್ಕೊಂಡು. ನೋಡಿದ್ರ ಅಮ್ಮೋರಿ ಎಂತೆಂಥ ಔಷಧಿ ಎಲ್ಲ ಕಂಡಿಡಿತಾರೆ ಇವರು. ಥೂ, ಯಾರನ್ನ ಏನೋ ಸಣ್ಣ ಮಕ್ಳು ಕೈಗೆ ಸಿಕ್ಕರೆ ಇಂಥ ಔಷಧಿಗಳೆಲ್ಲನ ಅಲ್ವೇ ಸತ್ತೋಗಲ್ವೇ? ಸಣ್ಣ ಮಕ್ಳಾದ್ರೆ ದೊಡ್ಡವರೇನೋ ಮೂರ್ಛೆ ಹೋಗ್ತಾರೆ ಅನ್ಬೋದು, ಸಣ್ಣ ಹುಡುಗರು ಅವ್ ತಡ್ಕೊಂಬಕ್ ಶಕ್ತಿ ಇರಲ್ಲ, ಏನಿಲ್ಲ. ಹ್ಞೂ ಕಣೆ ಸಾಕಮ್ಮ, ಯಾತ ಔಷಧಿ ತೋತಾರೆ ಬಾ, ನಮ್ಗೆ ಯಾಕೆ? ಅದಕ್ಕತ್ತೆ ಏನೋ ಔಷಧಿ ಹೊಡೆದ್ರೆ ಜಲ್ದಿ ರೋಗ ವಾಸಿ ಆಗ್ತದಂತೆ, ಅದಕ್ಕೆ ತಂದು ಹೊಡಿಯುತ್ತಯ್ಯಪ್ಪ. ನಾನು ಎಂದೂ ಕೇಳಿರ್ಲಿಲ್ಲಮ್ಮ ಇಂಥ ಔಷಧಿ ತಂದಿದ್ದ. ನಾವೆಲ್ಲ ಸಲ ಹಾಕ್ತಿದ್ವಲ್ಲ ಟೊಮೆಟೊ ಹಣ್ಣು ಗಿಡನ, ಇಂಥ ಔಷಧಿ ಯಾವತ್ತೂ ತಂದಿದ್ದ ನಾನು ಕೇಳಿರ್ಲಿಲ್ಲಮ್ಮ. ಇದೇನು ಹೊಸ್ದಾಗಿ ಬಂದೈತೋ ಏನೋ ಇರ್ಬೋದು ಅಮ್ಮವ್ರಿ, ಹೊಸ್ದಾಗಿ ಬಂದೈತೆ ಏನೋ, ಅದಕ್ಕೆ ಸಾವುಕಾರರು ತಂದೇವ್ರಿ. ನಡೀರಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.